ಇಡೀ 20 ಕತ್ತಲೆಯಲ್ಲಿ ಕಳೆಯಿತು. ಆದರೆ 21 ಬೆಳಕು ತಂದಾಗ ಆ ಬೆಳಕಿನಿಂದ ನಿಮ್ಮ ಜೀವನವು ಗಾಬರಿಗೊಂಡಿದೆ. ನಮ್ಮ ಜೀವನ ಕೂಡ ಗಾಬರಿಯಲ್ಲಿದೆ. ಆದ್ರೆ ನಾವು ಹೋರಾಡ್ತೇವೆ. ನಮ್ಮ ಕೊನೆಯ ಉಸಿರು ಇರುವವರೆಗೂ ರೋಗಿಗೆ ಜೀವ ತುಂಬುತ್ತೇವೆ. ವೀರರ ಹುತಾತ್ಮತೆಯನ್ನು ವ್ಯರ್ಥವಾಗದಂತೆ ನೋಡಬೇಕು. ಈ ಯುದ್ಧದಲ್ಲಿ ಜಯವನ್ನು ಅಪೂರ್ಣವಾಗಿ ಉಳಿಯಲು ಬಿಡಬಾರದು. ನೀವು ಸಿಸ್ಟರ್ ಎಂದು ಕರೆದ್ರಿ, ಅದನ್ನು ನಾವು ನಿಭಾಯಿಸಿದೆವು. ನಮ್ಮವರಿಂದ ದೂರವಿದ್ದು ನಿಮ್ಮನ್ನು ಜೋಪಾನವಾಗಿರಿಸಿದೆವು. ಎಲ್ಲರೂ ಮಲಗಿದ್ದಾಗ ನಮ್ಮ ಕರ್ತವ್ಯ ಎಚ್ಚರವಾಗಿತ್ತು. 24 ಗಂಟೆ 7 ದಿನಗಳು ನಾವು ಪ್ರಾರ್ಥನೆಯಿಂದ ಔಷಧಿಯನ್ನು ವಿತರಿಸಿದೆವು. ನಮ್ಮ ಆ ಪ್ರಾರ್ಥನೆಯು ಮುಗಿಯುತ್ತಿದ್ದಂತೆ ನೋಡಬೇಕು. ಈ ಯುದ್ಧವನ್ನು ಅಪೂರ್ಣವಾಗಲು ಬಿಡಬಾರದು. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ದಾರಿ ಕಂಡುಕೊಂಡು ನಿಮ್ಮನ್ನು ಆಸ್ಪತ್ರೆಗೆ ಕರೆದೊಯ್ದೆವು. ಆದ್ದರಿಂದ ಕೆಲವೊಮ್ಮೆ ಆಂಬ್ಯುಲೆನ್ಸ್ ಅನ್ನು ಆಸ್ಪತ್ರೆಯನ್ನಾಗಿ ಮಾಡಿ ಜೀವವನ್ನು ಉಳಿಸಿದೆವು. ನಿಮ್ಮನ್ನು ಸುರಕ್ಷಿತವಾಗಿರಿಸಲು ಬಿಸಿಲು ಅಥವಾ ಬಿರುಗಾಳಿಯನ್ನು ನೋಡಲಿಲ್ಲ. ಸಾವಿನ ಭಯ ನಮಗೂ ಇತ್ತು, ಆದ್ರೆ ಖಾಕಿ ಜೊತೆ ನಿಂತಿತ್ತು. ಆ ಉತ್ಸಾಹದ ಬಣ್ಣ ಮುಸುಕಾಗದಂತೆ ನೋಡಬೇಕು. ಈ ಯುದ್ಧದಲ್ಲಿ ಜಯ ಅಪೂರ್ಣವಾಗಿ ಉಳಿಯಲು ಬಿಡಬಾರದು. ಪ್ರೀತಿ ಪಾತ್ರರನ್ನು ದೇಶಕ್ಕೆ ಮರಳಿ ತರಲು ಅಪಾಯದ ಮಿತಿಯನ್ನು ದಾಟಿದೆವು. ಗಡಿಯಿಂದ ಮಾತ್ರವಲ್ಲದೆ ನಗರದಲ್ಲಿಯೂ ಸಹ ಎಲ್ಲರಿಗೂ ಭದ್ರತೆಯನ್ನು ವಿತರಿಸಿದೆವು. ಸಕಾಲದಲ್ಲಿ ರೋಗದ ಬಗ್ಗೆ ಮಾಹಿತಿ ನೀಡಿದೆವು. ಪರೀಕ್ಷೆಯಿಂದ ಸರಿಯಾದ ಮಾರ್ಗವನ್ನು ತೋರಿಸಲಾಗಿದೆ. ಆ ಮಾರ್ಗವು ಗಮ್ಯಸ್ಥಾನವನ್ನು ಕಳೆದುಕೊಳ್ಳದಂತೆ ನೋಡಬೇಕು. ಈ ಯುದ್ಧದಲ್ಲಿ ಜಯವನ್ನು ಅಪೂರ್ಣವಾಗಿ ಉಳಿಯಲು ಬಿಡಬಾರದು. ಪ್ರತಿ ಬೀದಿ, ಪ್ರತಿ ರಸ್ತೆಯಿಂದ ಅಪಾಯವನ್ನು ನಿವಾರಿಸಿದೆವು. ಪ್ರತಿ ವಲಯಕ್ಕೂ ಹೋಗಿ ಅನಾರೋಗ್ಯದ ಗಾಳಿಯನ್ನು ಸ್ವಚ್ಛಗೊಳಿಸಿದೆವು. ನಮ್ಮ ಕರ್ತವ್ಯವನ್ನ ಮಾಡುತ್ತಿದ್ದೇವೆ. ಈಗ ನಿಮ್ಮ ಸರದಿ. ಜೈಲುವಾಸ ಬೇಡವಾದರೆ ಮಾಸ್ಕ್ ಧರಿಸಿ, ಸಾಮಾಜಿಕವಾಗಿ ದೂರವಿರಿ. ವ್ಯಾಕ್ಸಿನೇಷನ್ ಹೆಸರಿನ ಸ್ವಾತಂತ್ರ್ಯ ಜ್ಯೋತಿಯಿಂದ ಮನೆ ದೀಪವನ್ನು ಬೆಳಗಿಸಿ. ವೀರರ ಹುತಾತ್ಮತೆಯು ವ್ಯರ್ಥವಾಗಬಾರದು. ಈ ಯುದ್ಧದಲ್ಲಿ ವಿಜಯವು ಪೂರ್ಣವಾಗಿರಬೇಕು. ಕತ್ತಲೆಯಿಂದ ಹೊರಬನ್ನಿ, ವ್ಯಾಕ್ಸಿನೇಷನ್ ಹಾಕಿಸಿ, ಭರವಸೆಯನ್ನು ಹರಡಿ. ವ್ಯಾಕ್ಸಿನೇಟ್ ಮೈ ಇಂಡಿಯಾ, ಮ್ಯಾನ್ಕೈಂಡ್ ಫಾರ್ಮಾದ ಒಂದು ಉಪಕ್ರಮ.